श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಸಾಧ್ಯ ಅಭಾವ ವ್ಯಾಪ್ತಃ ಹೇತುಃ ವಿರುದ್ಧಃ ಹಾಗೆ ಅಂತ ನೋಡಬೇಕು. ಅಂದ್ರೆ ವಿರುದ್ಧಃ ಅಂದ್ರೆ ಏನು ಹಾಗೆ ಅಂತ ವಿರುದ್ಧದ ಲಕ್ಷಣವನ್ನು ಹೇಳ್ತಾರೆ. ಸಾಧ್ಯ ಅಭಾವ ವ್ಯಾಪ್ತಃ ಹೇತುಃ ಹಾಗೆ ಅಂತ ಅಂದ್ರೆ ಸಾಧ್ಯದ ಅಭಾವದ ಜೊತೆಗೆ ವ್ಯಾಪ್ತವಾದ ಹೇತುವನ್ನ ವಿರುದ್ಧ ಅಂತ ಕರೀತಾರೆ. ಹೇತ್ವಾಭಾಸಕ ನೋಡ್ತಾ ಇರೋದು. ಹೇತು ಯಾವುದ್ರ ಜೊತೆಗೆ ಇರಬೇಕು? ಸಾಧ್ಯದ ಜೊತೆಗೆ ಸಂಬಂಧ ಇರಬೇಕು. ಧೂಮ ಇದ್ದಲ್ಲಿ ಅಗ್ನಿ ಅಂತ ಧೂಮ ಅಗ್ನಿ ಆ ಸಂಬಂಧ ಇರಬೇಕು. ಅದು ಸಾಧ್ಯಾಭಾವದ ಜೊತೆಗೆ ಸಂಬಂಧ ಇದ್ರೆ ಆ ಹೇತುವನ್ನು ಏನಂತ ಕರೀತಾರೆ? ವಿರುದ್ಧ. ಯಥಾ ಶಬ್ದ ನಿತ್ಯ ಕೃತಕತ್ವಾತ್ ಅಂತ ನೋಡಿ. ಶಬ್ದ ನಿತ್ಯ ಅಂತ ಹೇಳ್ತಾರೆ, ಕೃತಕತ್ವ ಅಂತ ಹೇಳ್ತಾರೆ. ನೋಡಿ, ಕೃತಕತ್ವ ಅದು ನಿತ್ಯ ಸಾಧ್ಯವೋ ಅನಿತ್ಯ ಸಾಧನವೋ? ಅದು ಕೃತಕ ಅನ್ನೋದು ಅನಿತ್ಯ. ಕೃತಕ ಅನಿತ್ಯ ಸರಿ. ಕೃತಕ ಯಾವುದನ್ನ ಸಾಧನೆ ಮಾಡುತ್ತದೆ? ನಿತ್ಯವಾದದ್ದನ್ನು ಅನಿತ್ಯವಾದದ್ದನ್ನು? ಅದರ ಮ್ಯಾನ್ ಮೇಡ್ ಅಂತ. ಮ್ಯಾನ್ ಮೇಡ್ ಎಲ್ಲ ಏನದು? ಪರ್ಮನೆಂಟೋ ಟೆಂಪರರಿನೋ? ಟೆಂಪರರಿ. ಅದರಿಂದ ನೋಡಿ, ಹೇತು ಸಾಧ್ಯದ ಜೊತೆಗೆ ಸಂಬಂಧ ಪಡೆದಿಲ್ಲ, ಕೃತಕತ್ವ ನಿತ್ಯತ್ವ ಜೊತೆಗೆ ಸಂಬಂಧ ಪಡೆದಿಲ್ಲ. ಆದ್ರೆ ಸಾಧ್ಯ ಅಭಾವ ಅಂದ್ರೆ ಯಾವುದು? ನಿತ್ಯತ್ವದ ಅಭಾವ, ಅನಿತ್ಯದ ಜೊತೆಗೆ ಸಂಬಂಧವನ್ನ ಪಡೆದಿದೆ ಅಂತ ಹೇತುವನ್ನ ವಿರುದ್ಧ ಅಂತ ಕರೀತಾರೆ. ಸ್ಪಷ್ಟ ಆಯ್ತಾ? ಸರಿ. ಕೃತಕತ್ವಂ ಹಿ ನಿತ್ಯತ್ವಾಭಾವೇನ ಅನಿತ್ಯತ್ವೇನ ವ್ಯಾಪ್ತಂ ಅದನ್ನ ಹೇಳ್ತಾ ಇದ್ದಾರೆ. ಇನ್ನು ಸವ್ಯಭಿಚಾರ ಅನೈಕಾಂತಿಕ ಹಾಗೆ ಅಂತ ಯಾವುದು ವ್ಯಭಿಚರಿತವಾದದ್ದಿದೆಯೋ ಅದನ್ನ ಅನೈಕಾಂತಿಕ ಅಂತ ಕರೀತಾರೆ. ಇದೊಂದು ಮತ್ತೆ ಹೇತ್ವಾಭಾಸೆ. ಸವ್ಯಭಿಚಾರ ಅನೈಕಾಂತಿಕ. ವ್ಯಭಿಚಾರ ಅಂದ್ರೆ ಏನು ಅಂತ ನಾವು ಹಿಂದೆ ನೋಡಿದ್ದೀವಿ. ಸಾಧ್ಯ ಅಭಾವವತಿ ಹೇತೋಹೋ ವೃತ್ತಿತ್ವಂ ಹಾಗೆ ಅಂತ. ಹೇತು ಇದ್ರೂ ಕೂಡ ಸಾಧ್ಯ ಇಲ್ಲದೆ ಇರುವುದನ್ನ ವ್ಯಭಿಚಾರ ಅಂತ ಕರಿತೀವಿ. ಅದು ಮೂರು ವಿಧವಾಗಿದೆ ಅಂತ. ಸಹ ತ್ರಿವಿಧ: ಸಾಧಾರಣ, ಅಸಾಧಾರಣ, ಅನುಪಸಂಹಾರಿ ಭೇದ ಹಾಗೆ ಅಂತ. ಸಾಧಾರಣ ವ್ಯಭಿಚಾರ ಅನೈಕಾಂತಿಕ, ಅಸಾಧಾರಣವಾದ ಅನೈಕಾಂತಿಕ, ಅನುಪಸಂಹಾರಿ ಹಾಗೆ ಅಂತ ಮೂರು ಪ್ರಭೇದ ಇದೆ. ಅದು ನೋಡಿ, ಮೊದಲನೆಯದು ಸಾಧಾರಣ ಅನೈಕಾಂತಿಕ ಹೇಳ್ತಾರೆ. ತತ್ರ ಸಾಧ್ಯ ಅಭಾವವತ್ ವೃತ್ತಿ ಸಾಧಾರಣ ಅನೈಕಾಂತಿಕ. ನೋಡಿ, ಸಾಧಾರಣ ಅನೈಕಾಂತಿಕ ಅಂದ್ರೆ ಏನು? ಸಾಧ್ಯಾಭಾವವತ್ ವೃತ್ತಿ, ಸಾಧ್ಯ ಅಭಾವದ ಜೊತೆಗೆ ಇರೋದು ಹಾಗೆ ಅಂತ. ಪರ್ವತಃ ಅಗ್ನಿಮಾನ್ ಪ್ರಮೇಯತ್ವಾತ್ ಅಂತ ಅನುಮಾನ. ಆದರೆ ಪ್ರಮೇಯತ್ವ ಎಲ್ಲಿದೆ? ಸಾಧ್ಯ ಅಭಾವವತ್. ಸಾಧ್ಯದ ಅಭಾವ ಅಂದ್ರೆ ಯಾವುದು? ಅಗ್ನಿ. ಅಗ್ನಿ ಇಲ್ಲದೆ ಇರುವುದು ಅಂದ್ರೆ ಯಾವುದು? ಸರೋವರ. ಸರೋವರದಲ್ಲಿ ಅಗ್ನಿ ಇರಲ್ಲ ನೋಡಿ, ಅಲ್ವಾ? ಆದರೆ ಅಲ್ಲಿ ಏನಿದೆ? ಪ್ರಮೇಯತ್ವ ಇದೆ. ಪರ್ವತೋ ಅಗ್ನಿಮಾನ್ ಪ್ರಮೇಯತ್ವಾತ್ ಹಾಗೆಂದ್ರೆ ಆ ಪ್ರಮೇಯತ್ವ ಅಗ್ನಿಯಲ್ಲೂ ಇದೆ, ಅಗ್ನಿ ಅಭಾವವಾದ ಹ್ರದ ಅಂದ್ರೆ ಸರೋವರದಲ್ಲೂ ಇದೆ ಹಾಗೆಂತ ನೋಡಿ. ಅದನ್ನ ಎಂತ ಕರೀತಾರೆ? ಸಾಧಾರಣ ಅನೈಕಾಂತಿಕ ಅಂದ್ರೆ ಇದೊಂದು ವ್ಯಭಿಚಾರ. ಸಾಧ್ಯಾಭಾವವತ್ ವೃತ್ತಿ ಸಾಧಾರಣ ಅನೈಕಾಂತಿಕ, ಇದು ಮೊದಲನೇ ಕ್ಯಾಟಗರಿ. ಇನ್ನು ಸರ್ವ ಸಪಕ್ಷ ವಿಪಕ್ಷ ವ್ಯಾವೃತ ಪಕ್ಷ ಏವ ವರ್ತಮಾನ ಹೇತು ಅಸಾಧಾರಣ ಅನೈಕಾಂತಿಕ ಹಾಗೆ ಅಂತ ಎರಡನೇ ಕ್ಯಾಟಗರಿ. ಸರ್ವ ಸಪಕ್ಷ ವಿಪಕ್ಷ ವ್ಯಾವೃತ ಹಾಗೆ ಅಂತ.
ನೋಡಿ, ಭೂಹು ನಿತ್ಯ ಗಂಧವತ್ವಾತ್. ಭೂಮಿ ಅದು ನಿತ್ಯವಾಗಿದೆ, ಅಂದ್ರೆ ಪಂಚಭೂತದಲ್ಲಿ ಒಂದಾದ ಭೂಮಿ ಅದು ನಿತ್ಯವಾಗಿದೆ. ಯಾಕೆ? ಗಂಧವತ್ವಾತ್. ಭೂಮಿಯ ಧರ್ಮ, ಗಂಧ ಎನ್ನತಕ್ಕದ್ದು ಅಂದ್ರೆ ಏನು, ಸ್ಮೆಲ್, ವಾಸನೆ ಅಂತ ಹೇಳ್ತೀವಿ, ಅದು ಭೂಮಿಯ ಧರ್ಮ. ಅದು ಆ ಭೂಮಿ ನಿತ್ಯವಾಗಿದೆ. ಯಾಕೆ? ಗಂಧವತ್ವಾತ್. ಹಾಗೆ ಅಂತ. ಆದ್ರೆ ಆ ತರ ಹೇಳಿಕ್ ಬರ್ತದ? ಗಂಧವತ್ವಂ ಸರ್ವೇಭ್ಯ ನಿತ್ಯೇಭ್ಯ ಅನಿತ್ಯೇಭ್ಯ ವ್ಯಾವೃತಂ ಭೂಮಾತ್ರ ವೃತ್ತಿ. ಹಾಗೆ ಅಂತ. ಈ ಅನುಮಾನದಲ್ಲಿ ಗಂಧತ್ವ ಅದು ಭೂಮಿಯಲ್ಲಿ ಮಾತ್ರ ಇರತಕ್ಕ ಒಂದು ವಿಶೇಷವಾದ ಒಂದು ಗುಣ. ಅದೇನಾಗಿದೆ? ಸರ್ವೇಭ್ಯ ನಿತ್ಯೇಭ್ಯ ಅನಿತ್ಯೇಭ್ಯ ವ್ಯಾವೃತಂ. ಯಾವುದು ನಿತ್ಯವಾಗಿರ್ಲಿ ಅನಿತ್ಯವಾಗಿರ್ಲಿ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಅದನ್ನು ಬಿಟ್ಟು ಭೂಮಿ ಮಾತ್ರ ವೃತ್ತಿ. ನೋಡಿ, ಅದನ್ನೇ ಸಪಕ್ಷ ವಿಪಕ್ಷ ಅಂದ್ರೆ ಯಾವುದು? ನೋಡಿ, ಯಾವುದು ನಿತ್ಯವಾಗಿದೆಯೋ ಅದೆಲ್ಲವೂ ಕೂಡ ಸಪಕ್ಷ. ಸೊ ಇಲ್ಲಿ ನೋಡಿ, ಸಾಧ್ಯ ಯಾವುದು? ನಿತ್ಯ. ಹಾಗೆಂತ ಭೂಹು ನಿತ್ಯ ಸಾಧ್ಯ. ಅದರಿಂದ ಸಪಕ್ಷ ಅಂದ್ರೆ ಯಾವುದು? ಯಾವುದೆಲ್ಲ ನಿತ್ಯವಾದ ಪದಾರ್ಥವೋ ಅದೆಲ್ಲ ಸಪಕ್ಷ. ಯಾವುದೆಲ್ಲ ವಿರುದ್ಧವಾದದ್ದು ಅಂದ್ರೆ ನಿತ್ಯತ್ವ ಇಲ್ಲದೆ ಇರೋದು, ಯಾವುದೆಲ್ಲ ಅನಿತ್ಯವಾದದ್ದು ಅದೆಲ್ಲ ವಿಪಕ್ಷ ಈ ಅನುಮಾನ ಪ್ರಕಾರ. ಅದರಿಂದ ಸರ್ವ ಸಪಕ್ಷ ವಿಪಕ್ಷ ಅದು ನಿತ್ಯವಾಗಿರ್ಲಿ ಅನಿತ್ಯವಾಗಿರ್ಲಿ ಅದನ್ನು ಹೊರತುಪಡಿಸಿ ಭೂಮಿಯಲ್ಲಿ ಮಾತ್ರ ಇರತಕ್ಕ ಆ ಒಂದು ಧರ್ಮ, ಆ ಧರ್ಮವನ್ನ ಆ ಗಂಧವತ್ವ ಎನ್ನುವುದು ಒಳಗೊಂಡಿದೆ. ಅದರಿಂದ ಸರ್ವ ಸಪಕ್ಷ ವಿಪಕ್ಷ ವ್ಯಾವೃತ ಪಕ್ಷ ಏವ ವರ್ತಮಾನ ಹೇತು. ಪಕ್ಷದಲ್ಲಿ ಮಾತ್ರ ಇರತಕ್ಕ ಹೇತು ಅದು. ನೋಡಿ, ಗಂಧವತ್ವ ಬೇರೆ ಎಲ್ಲಿದೆ? ನಿತ್ಯವಾದ ಬೇರೆ ಯಾವುದರಲ್ಲಿ ಇದೆ ಗಂಧವತ್ವ? ಅಥವಾ ಅನಿತ್ಯವಾದ ಯಾವುದರಲ್ಲಿ ಇದೆ ಗಂಧವತ್ವ? ಯಾವ್ದಾದ್ರು ಹೇಳಕ್ಕಾಗ್ತದ? ಎಲ್ಲ ಭೂಮಿ ಸಂಬಂಧಪಟ್ಟಿದ್ದ. ಭೂಮಿ ಬಿಟ್ಟು ಇನ್ಯಾವುದೂ ಅಲ್ಲ. ಅದರಿಂದ ನಿತ್ಯವಾದ ಅನಿತ್ಯವಾದ ಎಲ್ಲಾ ಪದಾರ್ಥಗಳನ್ನು ಹೊರತುಪಡಿಸಿ ಪಕ್ಷದಲ್ಲಿ ಮಾತ್ರ ಇರತಕ್ಕ ಹೇತು. ಈ ಹೇತು ಗಂಧವತ್ವ ಎನ್ನುವ ಹೇತು ಎಲ್ಲಿ ಇರುತ್ತದೆ? ಪಕ್ಷದಲ್ಲಿ ಮಾತ್ರ ಇರುತ್ತದೆ. ಎಲ್ಲಿ ಇರಲ್ಲ? ವಿಪಕ್ಷದಲ್ಲಿ ಇರಲ್ಲ. ಸಪಕ್ಷದಲ್ಲೂ ಇರಲ್ಲ, ವಿಪಕ್ಷದಲ್ಲೂ ಇರಲ್ಲ. ಅರ್ಥ ಆಗಿದೆಯಾ? ಇನ್ನು ಮೂರನೆಯದು ಅನ್ವಯ ವ್ಯತಿರೇಕ ದೃಷ್ಟಾಂತರಹಿತ ಅನುಪಸಂಹಾರಿ ಇತಿ ಯಥಾ ಸರ್ವಂ ಅನಿತ್ಯಂ ಪ್ರಮೇಯತ್ವಾದಿತಿ ಅತ್ರ ಸರ್ವಸ್ಯಾಪಿ ಪಕ್ಷವತ್ವಾತ್ ದೃಷ್ಟಾಂತೋ ನಾಸ್ತಿ. ನೋಡಿ, ಅನ್ವಯ ವ್ಯತಿರೇಕ ದೃಷ್ಟಾಂತ ರಹಿತ. ಯಾವುದಕ್ಕೆ ದೃಷ್ಟಾಂತವೇ ಇಲ್ಲವೋ, ಯಾವ ಹೇತುವಿಗೆ ಅಥವಾ ಯಾವ ವ್ಯಾಪ್ತಿಗೆ ದೃಷ್ಟಾಂತನೇ ಹೇಳಲಿಕ್ಕೆ ಬರಲ್ಲವೋ ಅದನ್ನ ಅನುಪಸಂಹಾರಿ ಅಂತ ಕರೀತಾರೆ. ಅದು ಅನ್ವಯ ದೃಷ್ಟಾಂತವಾಗಿಯೇ ಇರಬೇಕು ಅಥವಾ ವ್ಯತಿರೇಕ ದೃಷ್ಟಾಂತವಾಗಿ ಆದರೂ ಇರಬೇಕು. ಅನ್ವಯ ದೃಷ್ಟಾಂತವೂ ಇಲ್ಲ, ವ್ಯತಿರೇಕ ದೃಷ್ಟಾಂತವೂ ಇಲ್ಲ ಅಂತ ಒಂದು ಹೇತು ಪಕ್ಷ ಸಾಧ್ಯಗಳ ಸಂಬಂಧ. ನೋಡಿ, ಉದಾಹರಣೆಗೆ ಸರ್ವಂ ಅನಿತ್ಯಂ ಪ್ರಮೇಯತ್ವಾತ್, ಎಲ್ಲವೂ ಅನಿತ್ಯ ಪ್ರಮೇಯತ್ವ ಇರುವುದರಿಂದ. ಹಾಗೆ ಅಂತ ನೋಡಿ, ಸರ್ವಂ ಅಂತ ಬಂದ ಮೇಲೆ ಇನ್ನು ಉದಾಹರಣೆ ಯಾವುದನ್ನು ತೋರಿಸೋದು? ಯಾವ್ದಾದ್ರು ಎಕ್ಸಾಂಪಲ್ ತೋರ್ಸಕ್ಕಾಗ್ತದ? ಸಿಗಲ್ಲ. ಎಕ್ಸಾಂಪಲ್ ತೋರ್ಸಕ್ಕಾಗದೆ ವ್ಯಾಪ್ತಿ ನಿಶ್ಚಯ ಆಗುತ್ತದಾ? ಆಗೋದಿಲ್ಲ. ಸಪಕ್ಷದಿಂದಲೇ ನಮಗೆ ವ್ಯಾಪ್ತಿ ನಿಶ್ಚಯ ಆಗೋದು. ಅನೇಕ ಬಾರಿ ಸಪಕ್ಷವನ್ನು ನೋಡಿ ನೋಡಿ ಹೇತು ಇದ್ದ ಕಡೆ ಸಾಧ್ಯ ಇರೋದು ನಿಶ್ಚಯ ಆದ ಮೇಲೆ ನಮಗೆ ವ್ಯಾಪ್ತಿ ಜ್ಞಾನ ಬಂದು ತನ್ಮೂಲಕ ಇಲ್ಲಿ ನಮಗೆ ಸಂಶಯ ಪರಿಹಾರ ಆಗ್ತದೆ. ಹೇತುವನ್ನು ಇಟ್ಟುಕೊಂಡು ಸಾಧ್ಯ ತೀರ್ಮಾನ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಸರ್ವಂ ಅಂತ ಪಕ್ಷದಲ್ಲಿ ಎಲ್ಲವೂ ಸೇರಿಕೊಂಡ ಮೇಲೆ ನಾವು ಅದರಿಂದ ಸರ್ವಸ್ಯಾಪಿ ಪಕ್ಷತ್ವಾತ್, ಎಲ್ಲವೂ ಪಕ್ಷದಲ್ಲೇ ಅಡಕವಾದ ಮೇಲೆ ದೃಷ್ಟಾಂತ ನಾಸ್ತಿ, ಸೆಪರೇಟ್ ಆಗಿ ಒಂದು ಉದಾಹರಣೆ ಹೇಳಿಕ್ ಬರೋದಿಲ್ಲ. ಅದರ ಎಫೆಕ್ಟ್ ಏನು? ವ್ಯಾಪ್ತಿ ನಿಶ್ಚಯ ಆಗ್ಲಿಕ್ಕೆ ಬರೋದಿಲ್ಲ. ವ್ಯಾಪ್ತಿ ನಿಶ್ಚಯ ಆಗಿಲ್ಲ ಅಂದ್ರೆ ಅನುಮಿತಿ ಹುಟ್ಟೋದಿಲ್ಲ. ಅದರಿಂದ ಈ ಅನುಮಾನ ಹೇತುವಂತೆ ಕಾಣಿಸ್ತದೆ. ಪ್ರಮೇಯತ್ವ ಎನ್ನುವುದು ಹೇತುವಂತೆ ತೋರ್ತಾ ಇದೆ, ಆದ್ರೆ ಇದು ಅನುಪಸಂಹಾರಿ, ನಾವು ಕನ್ಕ್ಲೂಡೇ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಪ್ರಮೇಯತ್ವ ಇಟ್ಟುಕೊಂಡು ಅನಿತ್ಯತ್ವವನ್ನು ನಾವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಟ್ಟು ವಿಚಾರ. ಇನ್ನು ಕಾಲಾತ್ಯಯ ಅಪದಿಷ್ಟ ಅಂತ ಮುಂದಿನ ವಿಚಾರ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್
ರೂಪಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.